ರೋಡಲ್ಲಿ ಬಿತ್ಕೋಬೇಕು. ಸೊಳ್ಳೆ, ಹಾವು, ಹುಳ, ಚೋಳು ಮೂಟೆ. ಈಗ ನೈಟ್ ಊಟದ ವ್ಯವಸ್ಥೆನೇ ಇಲ್ಲ ನಿಮ್ಗೆ. ಊಟಕ್ಕೆಲ್ಲ ಏನ್ ಮಾಡ್ಕೊಂಡಿದ್ದೀರಾ ನೈಟ್ ನೀವು? ಕೈಲಿ ಸರ್ ನಮ್ಗೆ ಊಟ ಕೊಡೋದು ಬೇಡ. 1-2 ದಿವಸಕ್ಕೆ ಖಾಲಿ ಮಾಡ್ಬಿಟ್ರು ಸಾಕು ನಮ್ಗೆ ರೇಷನ್. 1 ವಾರ ಸರ್. ನಿನ್ನೆ ಒಬ್ರು ಹೆಣ್ಣೆಂಗಸರು ಪಾಪ ಇಲ್ಲಿ ಬಂದು ವನವಾಸ ಬಿದ್ದುಕೊಂಡು ಹೋದ್ರು. ಇದಕ್ಕೆಲ್ಲ ಸರ್ಕಾರ ಜವಾಬ್ದಾರ ಆಯ್ತಾರಂತ. ಸರ್ಕಾರ ಜವಾಬ್ದಾರ ಆಯ್ತಾರಂತ. ತಹಶೀಲ್ದಾರ್ ಅವ್ರಿಗೆ ಇವಾಗ 2 ಬಾರಿ ಎಚ್ಚರಿಸಿದೀವಲ್ಲ, ಇದು ಉತ್ತರ ಏನ್ ಕೊಡ್ತಾರೋ ಸಾಕು. ಸಂಜೆ ಹೊತ್ತಿಗೆ ಮಾಡಿ ಕಳ್ಸ್ಬಿಟ್ರು ಸಾಕು. ತಮ್ದು ಯಾವ ಊರು ಅಂತ ಹೇಳಿದ್ರಿ? ಕೋಟೆಕೆರೆ. ಕೋಟೆಕೆರೆ. ರೈತರುಗಳೇ, ನೀವೆಲ್ಲ ಇವತ್ತು ನಿಮ್ಮ ಸಮ್ಮುಖದಲ್ಲಿ ಹೇಳ್ತಾ ಇದೀವಿ, ಬುಧವಾರ ಇದಕ್ಕೊಂದು ಸಭೆ ಮಾಡಿ ತಹಶೀಲ್ದಾರ್ ಮುಂದೆ ನಾವು ಪ್ರತಿಭಟನೆ ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ನೀವೆಲ್ಲರೂ ಬಂದು ಕೈ ಜೋಡಿಸಿ. ಅದೇ ತರ ಗೌಡ್ರೆ, ನಿಮ್ಮ ಹೆಸರು? ರಾಮ್ ಶೆಟ್ಟಿ ಅಂತ. ರಾಮ್ ಶೆಟ್ಟಿ. ತಾವ್ಯಾವ ಊರಿನವರು? ಕೆ ವನಮಾಚಿನಹಳ್ಳಿ. ನೀವು ದುರ್ಗಾ ದಾಟಿ ಕುಣಿಗಲ್ ಬಂದು ಇವತ್ತು ಅಲ್ಲಿಂದ ಎಷ್ಟು ದಿವಸ ಆಗಿದೆ ಬಂದು ನೀವು? ಇವತ್ತಿಗೆ 4 ದಿವಸ ಆಗಿದೆಯಾ? ಕೃಷ್ಣಮೂರ್ತಿ ಕರೀರಿ. ಬೆಳಗಾನ ಇಲ್ಲಿ ಮನೆಗೆ 5 ಗಂಟೆಗೆ ಎದ್ದೋಗಿ ಹಾಲು ಕರೆದು ಬಿಟ್ಟು ತೋಟಕ್ಕೆ ನೀರು ನೋಡ್ಬಿಟ್ಟು ಹೊಟ್ಟಿ ತಿಂದ್ಬಿಟ್ಟು ಈಗ ಬಂದಿದ್ದೀವಿ. ಇನ್ನು ತಿರ್ಗಾ ನಾವು ಬೆಳಿಗ್ಗೆ ರಾತ್ರಿ 5 ಗಂಟೆ ತಕ್ಕ ಇಲ್ಲೇ ಇರಬೇಕು. ಸರ್ ಈ ಕಡೆ ಏನ್ ಮಾಡೋ ಸರ್ ನಾವು? ನಮಸ್ಕಾರ. ತಾವು ಕೃಷ್ಣಮೂರ್ತಿ ಅವರು ಇಲ್ಲಿನ ಇನ್ಚಾರ್ಜ್ ಇದ್ದೀರಾ. ಇಲ್ಲಿ ಏನ್ ಸಮಸ್ಯೆ ಆಗಿದೆ? ಯಾಕೆ ರೈತರುಗಳಿಗೆ ಈ ತರ ಆಕ್ರೋಶ ವ್ಯಕ್ತಪಡಿಸ್ತಾವ್ರೆ ಇಲ್ಲಿ? ಸರ್ ಅದೇ ಅವತ್ತು ಹೇಳಿದ್ನಲ್ಲ, ನಮ್ಮ ಮೊನ್ನೆ ಹೇಳಿದೆ ನಿಮಗೆ, ಡೇಟ್ಗಳು ಹೆಚ್ಚು ಕಮ್ಮಿ ಆಗುತ್ತೆ. ಡೇಟ್ ಹೆಚ್ಚು ಕಮ್ಮಿ ಆಗೋವಪ್ಪ. ಈಗ ನಾನು ಹೇಳೋದು ಕೇಳಿಲ್ಲಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ತರ್ಸ್ಕೋಬೇಕಲ್ವಾ, ಮುಂದೂಡ್ಬೇಕಲ್ವಾ ಅವ್ರನ್ನ. 7 ದಿವಸದಿಂದ ಕುಂಡಿಸಿದಿರಂತಲ್ಲ, ಏನು ಸಮಸ್ಯೆ ಏನಾಗ್ತಾ ಇದೆ? ಹೋಗ್ಲಿ 7 ದಿವಸದಿಂದ ಯಾಕೆ ಲೋಡ್ ಹೋಗ್ತಾ ಇಲ್ವಾ ನಿಮಗೆ? 4 ಗಂಟೆ ಮಳೆ ಬಂತು, ಇಲ್ಲಾಂದ್ರೆ 8 ಗಂಟೆ ತನಕ ಮಾಡ್ತಾ ಇದ್ದು. 4 ಗಂಟೆ ಮಳೆ ಬಂತು ಅಂದರೆ ಕೆಲಸ ಸಾಗಲ್ಲ. ಯಾಕಂದರೆ ನೆಂದೋತವಂತೂ ಲೋಡ್ ಮಾಡೋಕ್ಕೂ ಆಗಲ್ಲ. ಸಪೋಸ್ ಏನಾರ ರೈತರುಗಳು ರಾಗಿ ಹೆಚ್ಚು ಕಮ್ಮಿ ಆದರೆ ಇದಕ್ಕೆ ನೀವೇ ಜವಾಬ್ದಾರರಾಗಿರ್ತೀರಾ? ಆ ಥರ ಆಗದಂಗೆ ಶೇಪ್ ನೀವು ಶೇಪ್ ಮಾಡೋದಲ್ಲ. ಇಲ್ಲಿ ರೈತರುಗಳು ಅವ್ಯವಸ್ಥೆ ನೋಡ್ತಾ ಇದ್ರೆ ಅವ್ರಿಗೆ ಊಟಕ್ಕೂ ಇದ್ದಿಲ್ದಂಗೆ 7 ದಿವಸದಿಂದ ಕೂತವ್ರೆ. ಇದಕ್ಕೆಲ್ಲ ಸರ್ಕಾರ ಹೊಣೆ ಆಗುತ್ತಾ ಇಲ್ಲ ನಿಮ್ಮ APMC ಅವ್ರು ಏನಾದರೂ ಹೊಣೆ ಆಗ್ತಾರಾ? ಅದು ನನಗೆ ಗೊತ್ತಿಲ್ಲ ಸರ್. APMC ಅವರು ನಮಗೂ ಸಂಬಂಧ ಇಲ್ಲ. ಅಲ್ಲ ರೀ, ನಿಮ್ಮ ತಹಶೀಲ್ದಾರ್ ತಾವು ಎಚ್ಚರಿಸಿದೀವಿ 2 ಬಾರಿ ಇದನ್ನ. ಇಲ್ಲಿ ಏನು ನಡೀತಾ ಇದೆ ಕುಣಿಗಲ್ನಲ್ಲಿ? ಯಾಕೆ ಇಷ್ಟು ಜನ ರೈತರುಗಳನ್ನ ಗುಡ್ಡೆ ಹಾಕೊಂಡು ವಾರಾನ್ಗಟ್ಲೆ ನೀವು ಕುಂಡಿಸ್ಕೊಂಡು ರೈತರುಗಳಿಗೆ ಇದು ಮಾಡ್ತಾ ಇದ್ದೀರಾ ನೀವು? ನಮಗೆ ಲೇಬರ್ ಸ್ವಲ್ಪ ಕಡಿಮೆ ಇದ್ದಾರೆ. ಸರಿ, ಲೇಬರ್ ಕಡಿಮೆ ಇದ್ರೆ ನೀವು ಕೊಡ್ರಿ, ನಿಮ್ಮ ಮುಖರ್ಜಿ ಕೊಡ್ರಿ. ಅದೇನಿದೆ ನಿಮ್ಮ ತಾಲೂಕು ಆಫೀಸ್ಗೂ ಬೇರೆ ಯಾವ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಡುತ್ತೋ ಆ ಡಿಪಾರ್ಟ್ಮೆಂಟ್ಗೆ ಕೊಡ್ರಿ. ಕೊಡ್ಬೇಕಲ್ವಾ ನೀವು? APMC ಅವರು ಈಗ ನಾನು ಹೇಳೋದು ಕೇಳ್ರಿ 1 ನಿಮಿಷ. ಈಗ ಅವ್ರಿಗೆ ಪಾಪ ಅವ್ರು ಏನು ಹೇಳ್ತಾವ್ರೆ, ಟೈಲೆಟ್ಗೆ ಹೋಗೋಕ್ಕೂ ನಮಗೆ ಇಲ್ಲಿ ಜಾಗ ಇಲ್ಲ ಅಂತ ಹೇಳ್ತಾವ್ರೆ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಾವ್ರೆ. ಕುಡಿಯೋಕ್ಕೂ ನೀರಿಲ್ಲ ಅಂದಮೇಲೆ ಇನ್ನೇನ್ರಿ APMC ಮಾಡ್ತಾ ಇದ್ದೀರಾ ನೀವು? ನಾವಲ್ಲಿ APMC ನಮಗೂ ಸಂಬಂಧ ಇಲ್ಲ. ನಾವು ಫುಡ್ನವರು, ನೀವು ಫುಡ್ ಡಿಪಾರ್ಟ್ಮೆಂಟ್ ಅವರು, ನೀವು ಖರೀದಿ ಮಾಡಕ್ ಬಂದಿದ್ದೀರಲ್ವಾ? ಅದು ನೀವಾದ್ರೂ ಒಂದು ಮನವಿ ಕೊಡ್ಬೋದಾಗಿತ್ತಲ್ಲ ಅವ್ರಿಗೆ, ಈ ಥರ ನೀರು ಸಮಸ್ಯೆ ಇದೆ ಅಂತ ಹೇಳಿ. ಆಫೀಸಿಂದಲೂ ಕೊಟ್ಟಿದೆ ಮನವಿ ಅವರಿಗೆ. ನಾವು ಊರೆಲ್ಲ ಹೇಳಾಯ್ತು. ಯಾರಿಗೆ ಹೇಳಿದ್ದೀರಾ ನೀವು ಊರಲ್ಲಾಗಿ? APMC ಕಾರ್ಯದರ್ಶಿಗಳಿಗೆ. APMC ಕಾರ್ಯದರ್ಶಿಗಳಿಗೆ ಲಿಖಿತ ರೂಪದಲ್ಲಿ ಏನಾದರೂ ಕೊಟ್ಟಿದ್ದೀರಾ ಅವ್ರಿಗೆ? ಇಲ್ಲ, ಈಗ ನಾಳೆ. ಮತ್ತೆ ಇನ್ನೇ ನೀವು ಬರೀ ಬಾಯಿನ ಹೇಳ್ಕೊಂಡು ಹೋದ್ರೆ ಏನು ಪ್ರಯೋಜನ? ಏನು ಲಿಖಿತ ರೂಪದಲ್ಲಿ ನೀವು ಕೊಟ್ಟಿಲ್ಲ ಅಂತ ಹೇಳಿದ್ರೆ? ನೋಡಪ್ಪ, ಈಗ ಒಬ್ಬ ರೈತ ಟೈಲೆಟ್ಗೆ ಹೋಗೋಕ್ಕೋ ಎಲ್ಲೋ ಹೋದ ಅಂತ ಇಟ್ಕೋ, ಅವ್ನಿಗೆ ಏನಾರ ಹೆಚ್ಚು ಕಮ್ಮಿ ಆಯಿತು, ಇದಕ್ಕೆ ಜವಾಬ್ದಾರ ಆಯ್ತೀರಾ ನೀವೆಲ್ಲ? ನಾವಲ್ಲ, APMC ಅವರು ಟಾಯ್ಲೆಟ್ಗಳನ್ನ, ಕುಡಿಯೋ ನೀರು, ಪೆಂಡಾಲ್ ವ್ಯವಸ್ಥೆ APMC ಸಂಬಂಧಪಟ್ಟಿದ್ದು. ನಾವು ಒಂದ್ಸತಿ ಖರೀದಿ ಸ್ಟಾರ್ಟ್ ಮಾಡಿದ್ರೆ 1 ವರ್ಷದಲ್ಲಿ 1 ಕೋಟಿ ರೂಪಾಯಿ ಸೆಸ್ ಕಟ್ತೀವಿ ಅವ್ರಿಗೆ, ಆಯ್ತಾ? ಈಗ ಅವರು ರೈತರಿಗೆ ಮೂಲಭೂತ ಸೌಕರ್ಯವನ್ನು ಅವರು ಒದಗಿಸೋ ಜವಾಬ್ದಾರಿ ಅವ್ರದ್ದಲ್ವಾ? ಇದನ್ನ ಲಿಖಿತ ರೂಪದಲ್ಲಿ ಕೊಡಿ. ನೀವು ತಹಶೀಲ್ದಾರ್ಗೆ ತಲುಪಿಸ್ಬೇಕೋ ಅಥವಾ ಇನ್ನೊಬ್ರಿಗೆ ತಲುಪಿಸ್ಬೇಕೋ. ಅವ್ರು ಫಸ್ಟು ನೀರಿನ ವ್ಯವಸ್ಥೆ ಆಗಿರ್ಬೋದು, ಟೈಲೆಟ್ ಆಗಿರ್ಬೋದು. ನಾವು ಇದನ್ನ ಬುಧವಾರ ಪ್ರತಿಭಟನೆ ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ರೈತರ ಸಂಘದಿಂದ, ಹಸಿರು ಸೇನೆ ಕರ್ನಾಟಕ ರಾಜ್ಯ ರೈತರ ಸಂಘದಿಂದ. ಅದೇನು ಉತ್ತರ ಕೊಡ್ತೀರಾ ಕೊಡಿ. ಗೌಡ್ರೆ ನಮಸ್ಕಾರ. ಈಗ ಹೇಳಿ, ಏನು ಸಮಸ್ಯೆ ನಿಮ್ಮದು? ಅದೇ ಸರ್, ನಮಗೆ ಇದನ್ನು ಬೇಗ ಬಂದ ತಕ್ಷಣ ನಮಗೆ ರಾಗಿ ಖಾಲಿ ಮಾಡಿಕೊಡ್ಬೇಕು. ಓಕೆ. ಈಗ ನಮ್ಮ ರೈತರಿಗೆ ಸೌಕರ್ಯ ಏನೋ ಒದಗಿಸ್ಕೊಡ್ಬೇಕು. ಒಬ್ಬ ಸೆಕ್ಯೂರಿಟಿ ಬೇಕೇ ಬೇಕು ನಮಗೆ ಇಲ್ಲಿಗೆ, ನಮ್ಮ ರೈತರಿಗೆ. ಏನೇ ಹೆಚ್ಚು ಕಮ್ಮಿ ಆದ್ರೆ ರಾತ್ರಿ ಯಾರೇ ಸರ್, ಈಗ ನಮ್ಮಿಬ್ಬರಲ್ಲೇ ಮಾತಾಡೋಣ. ಈ ಅಪ್ಪನಿಗೆ ಏನೋ ಹೆಚ್ಚು ಕಮ್ಮಿ ಆಯಿತು, ನನಗೂ ಭಯ, ನನಗೆ ಯಾಕಪ್ಪ ತಾಳಪ್ಪ ಅಂತಾರೆ. ಒಬ್ಬ ಸೆಕ್ಯೂರಿಟಿ ಗೌರ್ಮೆಂಟ್ ಅಧಿಕಾರಿಗಳಿದ್ರೆ ತಾವೊಯ್ತಾರೆ, ಏನಾದ್ರು ಒಂದು ವ್ಯವಸ್ಥೆ ಮಾಡ್ತಾರೆ. ಒಂದು ಕೊಡಿ ಸೆಕ್ಯೂರಿಟಿನ. ಇಷ್ಟ ಥರ ರೈತರಿಗೆ ನಮಗೆ ಒಂದು ಸೆಕ್ಯೂರಿಟಿ ಬೇಡವಾ? ಖಂಡಿತ ಇದು ಮಾಡ್ಸೋಣ ಮುಂದಿನ ದಿನಗಳಲ್ಲಿ. ಇವತ್ತು ಏನಿದೆಯೋ ಅದನ್ನ ಹೋಬಳಿ ಮಟ್ಟದಲ್ಲಿ ರಾಗಿ ಖರೀದಿ ಮಾಡಿ ಆ ಹೋಬಳಿನಲ್ಲೇ ಕಲೆಕ್ಷನ್ ಮಾಡಿಸುವಂತ ಕೆಲಸ ಮಾಡ್ಸೋಣ. ಇದನ್ನ ತಹಶೀಲ್ದಾರ್ ಮುಂದೆ ಒಂದು ಮನವಿನ ಕೊಟ್ಟು ಸಲ್ಲಿಸೋಣ. ಇದು ಬುಧವಾರ ಇದು ನಾವು ಪ್ರತಿ ಬುಧವಾರ ಇವತ್ತು ರೈತರ ಸಂಪರ್ಕ ಸೇವೆ ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ತಾಲೂಕು ಆಫೀಸ್ ಮುಂದೆ. ದಯವಿಟ್ಟು ಎಲ್ಲರೂ ಅಲ್ಲಿ ಭಾಗವಹಿಸಿ. ಇದೇ ಬುಧವಾರ ತಹಶೀಲ್ದಾರ್ ಮುಂದೆ ಇದು ಮನವಿ ಸಲ್ಲಿಸಿ. ಇದಕ್ಕೆ ತಹಶೀಲ್ದಾರ್ ಯಾವ ಥರ ಉತ್ತರ ಕೊಡ್ತಾರೆ ವಿಚಾರಣೆ ಮಾಡಿ ಮುಂದಿನ DC ಅವ್ರ ಮುಖಾಂತರ ನಾವು ವಿಚಾರಣೆಗೆ ತಗೊಳ್ಳೋಣ. ದಯಮಾಡಿ ನೀವೆಲ್ಲರೂ ಅಲ್ಲಿ ಭಾಗವಹಿಸಿ. ಗೌಡ್ರೆ, ನೀವೇನು ಹೇಳ್ತೀರಾ ಇದ್ರ ಬಗ್ಗೆ?
ಎಲ್ಲರಿಗೂ ಅವ್ರಿಗಾದ್ರೆ ನಮ್ಗೆ ಇನ್ನೇನು ಸ್ವಾಮಿ ಮಾಡ್ತಾರೆ ಅನಿವಾರ್ಯ ಮಳೆಗೊತ್ತು ಉಳ್ಕೋತಾ 2 ಲೋಡ್ ಉಳ್ಕೊಳ್ಳಿ. ಈಗ ಇವ್ರು 8 ಗಂಟೆದಾಗ ತುಂಬ್ತಿರು, ನಾವೇ ಕಂಡಿದ್ದಾರೆ ನೋಡ್ತೀವಿ 3 ದಿನ ಜನ ಮಳೆಗೊತ್ತು ಲೋಡ್ ನೆನೀತದೆ ಅಂತ ಇದೆ. ಹಿಂಗೆ ಅನಿವಾರ್ಯ ಕೆಟ್ಟೋದಾಗ 2 ಲೋಡ್ 1 ಲೋಡ್ ಉಳ್ಕೊಳ್ಳಿ. ಎಲ್ಲಾ ಸಡ್ಡಲ್ಲೂ ಹೊಡ್ಕದೆ ಇದಕ್ಕೇನು ಹೇಳ್ತೀರಿ ಕೃಷ್ಣಮೂರ್ತಿ ಅವರೇ? ನೀವು ಒಂದು ಕೆಲಸ ಮಾಡ್ರಿ, ಡೇಟ್ ನಿಗದಿಪಡಿಸಿದಿರಲ್ವೇನ್ರಿ? ಆ ನಿಗದಿಪಡಿಸಿರ್ತಕ್ಕಂಥ ಡೇಟಲ್ಲಿ ನಿಮಗೆ ಇವಾಗ ಎಲ್ಲಿ ಸ್ಟಾಕ್ ಇದೆ ಇವಾಗ ಇದನ್ನು ಫಸ್ಟು ಖಾಲಿ ಮಾಡಿಸಿ. ಈಗ ಬರ್ತಕ್ಕಂಥವ್ರು ಸ್ಟಾಪ್ ಮಾಡಿ. ನೆಕ್ಸ್ಟು ಅವ್ರಿಗೆ 5 ಜನ ತೊಗೊಳ್ತಿರೋ 10 ಜನ ತೊಗೊಳ್ತಿರೋ ಒಂದು ದಿವಸಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟೊಂದು ತೊಗೊಂಡು ಖಾಲಿ ಮಾಡಿಸುವಂಥ ವ್ಯವಸ್ಥೆ ಮಾಡಿ ದಯಮಾಡಿ. ರೈತರುಗಳಿಗೆ ತೊಂದರೆ ಕೊಡೋಕೆ ಹೋಗಬೇಡಿ. ಇದಕ್ಕೆ ತೊಂದರೆ ಕೊಟ್ಟರೆ ನಾವು ಬೇರೆ ಥರ ಹೋರಾಟ ಮಾಡಬೇಕಾಗುತ್ತೆ. ನಾವು ಅವ್ರ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ. ನೀವು ಪರವಾಗಿ ಕೆಲಸ ಮಾಡ್ತಾ ಇದ್ದೀರಾ, ನಾನು ಒಪ್ಕೊಂಡೆ. ನೀವೊಬ್ರು ಕೆಲಸಗಾರರು, ಇದನ್ನು ನೀವು ಫಸ್ಟ್ ಅವ್ರಿಗೆ ನೀರಿನ ವ್ಯವಸ್ಥೆ ಮಾಡಿ. ನೀವು ನೋಡಿ, ಇವತ್ತು ರಜಾ, ನಿನ್ನೆ ರಜಾ ಇತ್ತು, ಇವತ್ತು ರಜಾ ಇದೆ, ಆದರೂ ಕೆಲಸ ಮಾಡ್ತಾ ಇದ್ದೀವಿ. ಕೆಲಸ ಮಾಡ್ತಾ ಇದ್ದೀರಾ, ಒಪ್ಕೊಂಡೆ. ನಿಮ್ಮ ಪ್ರಾಮಾಣಿಕ ಕೆಲಸ, ನಿಮ್ಮ ಡ್ಯೂಟಿ ನೀವು ಮಾಡ್ತಾ ಇದ್ದೀರಾ, ಮಾಡಿ ದಯಮಾಡಿ ಇದನ್ನು ಫಸ್ಟು ಖಾಲಿ ಮಾಡಿಸಿ. ಈಗ ಬರ್ತಕ್ಕಂಥ ರಾಗಿಗಳಿಗೆ ಸ್ಟಾಪ್ ಮಾಡಿಸಿ. ನೆಕ್ಸ್ಟ್ ಅವ್ರಿಗೆ ಒಂದು ಡೇಟ್ಗಳು ಕೊಡಿ. ಡೇಟ್ಗಳು ಕೊಟ್ಟು ನಿಮಗೆ ಒಂದು ದಿವಸಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ತರಿಸ್ಕೊಳ್ಳೋಂಥ ವ್ಯವಸ್ಥೆ ಮಾಡಿ. ದಯವಿಟ್ಟು ರೈತರುಗಳಿಗೆ ತೊಂದರೆ ಕೊಡಬೇಡಿ. ರೈತರುಗಳಿಗೆ ತೊಂದರೆ ಕೊಟ್ಟರೆ ನಾವು ಮತ್ತೆ ಬಂದು ಹೋರಾಟ ಮಾಡಬೇಕಾಗುತ್ತೆ. ಇಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ಇದನ್ನು ಇದು ಸರ್ಕಾರ ಜೂನ್ ತನಕ ಟೈಮ್ ಕೊಟ್ಟಿದ್ದಾರಪ್ಪ. ಅದನ್ನು ನೀವು ಸರ್ಕಾರ ಕೊಟ್ಟವ್ರಲ್ವಾ, ನೀವು ಖರೀದಿ ಮಾಡಿದಿರಲ್ವಾ? ಡೇಟ್ ಕೊಡೋರು ಯಾರು? ನಾವೇ ಕೊಡೋದು. ನೀವು ಡೇಟ್ ಕೊಟ್ಟಿದ್ದೀರಾ ಅಲ್ವಾ? ಕೊಡಿ, ಒಂದು ದಿವಸಕ್ಕೆ ಎಷ್ಟು ಬೇಕಷ್ಟು ಕೊಡಿ. ಹೌದು, ಬೇಕಾದ್ರೆ ಕಮ್ಮಿನೇ ಕೊಡಿ ಒಂದು ದಿವಸಕ್ಕೆ. ನಾಳೆಗೆ ಅದನ್ನು ರಿಕವರಿ ಮಾಡ್ಕೊಳ್ಳಿ. ಇದನ್ನ 3 ತಿಂಗಳು ಹಂಗಲ್ರ ಅಲ್ಲ, 3 ತಿಂಗಳಿಗಲ್ಲ, 3 ತಿಂಗಳಿಗೆ ಅದು ಎಕ್ಸ್ಚೇಂಜ್ ಆದರೆ ಬೇಕಾದ್ರೆ ಎಕ್ಸ್ಚೇಂಜ್ ಇನ್ನೂ ಒಂದು 15 ದಿವಸ ಮಾತಾಡೋಣ ಡಿ ಸಿ ಅವ್ರ ಹತ್ರ. ರೈತರುಗಳಿಗೆ ತೊಂದರೆ ಆಗೋದು ಬೇಡ. ಈಗ ನೀವು 10 ಜನಕ್ಕೆ ಕೊಡ್ತೀರಾ ಇಲ್ಲ 20 ಜನಕ್ಕೆ ಕೊಡ್ತೀರಾ ಒಂದು ದಿವಸಕ್ಕೆ? 120 ಜನ, 120 ಜನಕ್ಕೆ ಒಂದು ದಿವಸಕ್ಕೆ 120 ಜನಕ್ಕೆ ನೀವು ತಗೊಳಕ್ಕಾಗಿಲ್ಲ. ಇದು ಸ್ಟಾಕ್ ಆಗಿರೋದು ಅದರಿಂದ 120 ಜನ ತೊಗೊತೀವಿ. ಅದ್ಯಾವತ್ತು ತಹಸೀಲ್ದಾರ್ ಬಂದಾಗ ಜಾಸ್ತಿ ಆಗಿ 200-220 ಜನ ಆಗ್ಬಿಟ್ಟಿದ್ದಾರೆ. ಅದನ್ನು ಕಮ್ಮಿ ಮಾಡಿಸ್ರಿ. ಅದಕ್ಕೆ ಹೇಳ್ತಾ ಇರೋದು ಒಂದು 2 ದಿವಸ ಪೋಸ್ಟ್ ಮೇನ್ ಮಾಡಿಸ್ರಿ. ಈಗ ಬರ್ತಕ್ಕಂಥ ರಾಗಿಗಳಿಗೆ ರೈತರಿವೆ ಬುದ್ಧಿವಂತರಯ್ಯ. ಇಲ್ಲಿ ಜಾಗಿದ್ರು ಮಾತ್ರ ನೋಡ್ಕೊತೀವಿ, ಗೊತ್ತೀವಿ, ಜಾಗಿದ್ರು ತಂದು ಹಾಕತ್ತೀವಿ. ಇವ್ರು ಬೇಗ ಖಾಲಿ ಮಾಡಿ ವ್ಯವಸ್ಥೆ ಕೊಡಿ ಸರ್ ನಮಗೆ. ಸರಿ, ಆಯ್ತು. ಅದನ್ನೇ ಗೌಡ್ರೆ ನಾವು ಮಾತಾಡ್ತಾ ಇರೋದು. ಈಗ ಅದನ್ನೇ ಮಾತಾಡ್ತಾ ಇರೋದು. ಇರಿ ಸಾಕು, ಒಂದು ನಿಮಿಷ ಇರಿ. ನೋಡ್ರಿ ಕೃಷ್ಣಮೂರ್ತಿ ಅವರೇ, ದಯಮಾಡಿ ಇದು ನಿಮ್ಮ ತಹಶೀಲ್ದಾರ್ರಿಗೂ ನಾನು ಮಾತಾಡಿದ್ದೀನಿ. ಯಾರವ್ರು ನಿಮ್ಮ ಜ್ಯೋತಿ ಇನ್ನೋರ ಹತ್ರ ನಾನು ಮಾತಾಡ್ತೀನಿ. ಅವ್ರ ಹತ್ರ ಏನು ಮಾತಾಡಿಲ್ಲ, ಜ್ಯೋತಿ ಇನ್ನೋರ ಹತ್ರ. ದಯಮಾಡಿ ಇದನ್ನು ಖಾಲಿ ಮಾಡಿಸಿ. ನಿಮ್ಗೆ ಎಷ್ಟೆಷ್ಟು ಬೇಕೋ ಒಂದು ದಿವಸಕ್ಕೆ ಅಷ್ಟನ್ನ ತರಿಸ್ಕೊಳ್ಳೋಂಥ ವ್ಯವಸ್ಥೆ ಮಾಡಿ. ದಯಮಾಡಿ ರೈತರುಗಳಿಗೆ ತೊಂದರೆ ಮಾಡೋಕ್ಕೆ ಹೋಗ್ಬೇಡಿ. ಸರಿ, ಆಯ್ತು.